ಸ್ವಾಮಿಗಳ ನೇತೃತ್ವದಲ್ಲಿ, ನಂಜುಂಡಿಯವರ ಮುಖಂಡತ್ವದಲ್ಲಿ, ಬಸವರಾಜರವರ ಅಧ್ಯಕ್ಷತೆಯಲ್ಲಿ ನಿಮ್ಮ ಸಮಾಜವನ್ನ ಮುಂದಿನ ಪೀಳಿಗೆಗೆ ಒಂದು ಅಡಿಪಾಯ ಉಳಿಬೇಕು ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ಸೇರಿಸಿದ್ದಾರೆ. ಸೊ ಇದು ನೀವು ಯಾವುದೋ ಇದೊಂದು ಚಿಕ್ಕ ಕಾರ್ಯಕ್ರಮ ಅಂತ ಯಾರು ಭಾವನೆ ಮಾಡೋದು ಬೇಡ. ನಾನು ನಂಜುಂಡಿಯವರ ಅನೇಕ ಕಾರ್ಯಕ್ರಮಗಳನ್ನ, ಸಮಾವೇಶಗಳನ್ನು ನಾನು ಗಮನಿಸಿದ್ದೇನೆ. ಇಡೀ ರಾಜ್ಯದಲ್ಲೇ ನಾನು ಕಂಡಂತ ಯಾವ ಸಮಾಜದ ಒಂದು ದೊಡ್ಡ ಬಲ ಇದೆ ಒಂದು ಕೂಡ, ನಿಮ್ದು ಚಿಕ್ಕ ಸಮಾಜನೋ ದೊಡ್ಡ ಸಮಾಜನೋ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ದೊಡ್ಡ ಸಂಘಟನೆಗಾರ ನಿಮ್ಮ ಸಮಾಜದಲ್ಲಿ ಹುಟ್ಟಿದ್ದಾನೆ ಅನ್ನೋ ಹೇಳಲಿಕ್ಕೆ ನನಗೆ ಬಹಳ ಇವತ್ತು ವಧುವರನ್ನ ಸೇರಿಸಿ ಒಬ್ಬರೊಬ್ಬರು ಪರಿಚಯ ಮಾಡಿ ಸುಮಾರು 400 ಜನರನ್ನ ಅಂತೇಳಿ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. 3 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳಾಗ್ತಾ ಇದೆ, ಸಂಬಂಧಗಳು ಕೆಡ್ತಾ ಇದೆ. ಹೊಸ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಎಲ್ಲ ಕೂಡ ಬಂದು ಇದು ಅವರವರ ಜಾತಿ ಧರ್ಮ ಬಿಟ್ಟು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೊರಟಿದ್ದಾರೆ. ಇದು ಉಳಿಬೇಕು. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಿಮ್ಮ ಏನು ಈ ಸಮಾಜ ಇದೆಯಲ್ಲ, ಇದು ಭಾರತದಲ್ಲೋ ಬೆಂಗಳೂರಿನಲ್ಲೋ ಕರ್ನಾಟಕದಲ್ಲೋ ಸೀಮಿತವಾದಂತಹ ಸಮಾಜ ಅಲ್ಲ. ಇದು ವಿಶ್ವ ಮಾನವನ ಸಮಾಜ. ಅಮೆರಿಕ ಹೋಗ್ಲಿ, ಇಲ್ಲ ಜಪಾನ್ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ಅಲ್ಲಿ ನಂಬಿರುವಂತ ಮೂರ್ತಿಯಿಂದ ಹಿಡಿದು ಅವರ ಒಡವೆ, ಬಂಗಾರ, ಬೆಳ್ಳಿ, ಡೈಮಂಡು, ಮನೆ ಬಾಗಿಲು, ವ್ಯವಸಾಯ, ಇವೆಲ್ಲ ಮನುಷ್ಯನ ಬದುಕಿಗೆ ಭೂಮಿಯಿಂದ ಪ್ರಾರಂಭ ಮಾಡಿ ಕೊನೆಗೆ ತಾಲಿ ಕಟ್ಟಿ ಮೂಗುಬತ್ತು ಕೊಟ್ಟು ಅದಕ್ಕೆ ಶೃಂಗಾರ ಮಾಡಿ ಅರ್ಚನೆ ಮಾಡಿ ಒಂದು ಇಡೀ ವಿಶ್ವಕ್ಕೆ ಒಂದು ರೂಪ ಕೊಡ್ತಾರಂತ ಒಂದು ಸಮಾಜ. ನಾನು ನಂಜುಂಡಿ ಕೆಲವು ಮಾತನ್ನ ನಾನು ಒಪ್ಪಲಿಕ್ಕೆ ನಾನು ತಯಾರಿಲ್ಲ. ನಂಜುಂಡಿಯವರು ನಾವು ಹಿಂದುಳಿದವರು, ನಾವು ಜನಸಂಖ್ಯೆ ಕಡಿಮೆ ಇದ್ಬಿಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಇಲ್ಲಿ ಜನಸಂಖ್ಯೆ ಮೇಲೆ ಇದು ಹೋಗುದಲ್ಲ. ಈ ಸಮಾಜ ಎಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ನಿಮ್ಮನ್ನ ಸೃಷ್ಟಿ ಮಾಡಿದಾಗ ನಿಮ್ಗೆ ಆದಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಬೇರೆಯವ್ರ ಕೈಲಿ ಈ ವೃತ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಿಮ್ಮ ರಕ್ತದಲ್ಲಿ ಕೊಟ್ಟು ಪ್ರತಿಯೊಬ್ಬರು ಕೂಡ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ಈ ಸಮಾಜ ನಿಮ್ಗೆ, ಆ ದೇವರು ನಿಮ್ಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನನ್ನ ಕೆಲವರು ಈ ಮಾಧ್ಯಮದವರು, ಕೆಲವು ಸ್ನೇಹಿತರು ಕಲ್ಲು ಬಂಡೆ ಅಂತ ಕರೀತಾರೆ, ಕನಕಪುರದ ಬಂಡೆ ಇರೋ ಅಂತ ಕರೀತಾರೆ. ಕಲ್ಲು ಬಂಡೆ ಅಂತ ಕಲ್ಲು ಬಿಟ್ರೆ ಅದೇನಾಗುತ್ತೆ? ಕಲ್ಲು ನೋಡಿದ್ರೆ ಏನ್ ಸುಖ? ಅದಕ್ಕೆ ನಾನು ಒಂದಿನ ಹೇಳಿದೆ, ಅದು ಕಲ್ಲು ಪ್ರಕೃತಿ, ಅದನ್ನ ಕಡದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳಿದೆ. ಆ ಕಲ್ಲು ಕಡ್ದವನು ಯಾರು? ಕಡಿಯೋನು ಯಾರು? ಆಕೃತಿ ಮಾಡೋನು ಯಾರು? ಆ ಪೂಜೆ ಮಾಡುವಂತ ವಿಗ್ರಹನ ಸೃಷ್ಟಿ ಮಾಡೋನು ಯಾರು? ನೀವೇ ತಾನೇ? ಊರಲ್ಲಿರೋಕ್ಕೆಲ್ಲ ಆಗಕ್ಕಾಗ್ತದ? ಊರಲ್ಲಿ 100 ಬಸ್ಸುಗಳು ಹುಡ್ತವೆ, ಎಲ್ಲ ಊರಲ್ಲಿ ಊರುಗಳು ಹುಡ್ತವೆ, ಎಲ್ಲ ಬಸವಾದಕ್ಕಾಗಲ್ಲ. ಆಗ
ಹಂಗೆ ನಿಮ್ಮೂರಲ್ಲಿ ಆಚಾರ ಕೆಲಸ ಮಾಡೋದು, ಕಬ್ಬದ ಕೆಲಸ ಮಾಡ್ತಾನೋ, ಚಿನ್ನದ ಕೆಲಸ ಮಾಡ್ತಾನೋ, ಮರದ ಕೆಲಸ ಮಾಡ್ತಾನೋ, ವಿಗ್ರಹ ಕೆತ್ತನೆ ಮಾಡ್ತಾನೋ, ಶಿಲೆ ಕೆತ್ತನೆ ಮಾಡ್ತಾನೋ, ಇವೆಲ್ಲ ಕೂಡ ಎಲ್ಲರ ಕೆಲವು ಮಾಡ್ಲಿಕ್ಕೆ ಆಗುವುದಿಲ್ಲ. DVG ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಏನಾನು ಮಮ್ಮಾಡು ಕೈಗೆ ದೊರಕ ಹುಟ್ಟುಗುವ, ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ, ಹೀನ ಮಾವುದರಿಂದ ಜಗದ ಗುಡಿಯೊಳಗೆ ತಾಣ ನಿಲ್ಲುವುದು ಮಂಕುತಿಮ್ಮ ಅಂತ. ಅಂದ್ರೆ ಈ ದೇಗುಲದ ಗುಡಿಯೊಳಗೆ ನಾನು ಹುಲ್ಲುಕಡ್ಡಿ ನನಗೆ ಏನು ಆಗುದಿಲ್ಲ ಅಂತ ನೀನು ತಿಳ್ಕೊಳಕ್ ಹೋಗ್ಬೇಡ. ಹುಲ್ಕಡ್ಡಿ ಒಂದ್ ಕಡೆ ಇರ್ತದೆ, ನೂರಾರು ಹುಲ್ಕಡ್ಡಿ ಸೇರಿಸಿ ಹಗ್ಗ ಮಾಡಿ ಬರ್ತಾನೆ, ಹಗ್ಗದಿಂದ ಆನೆನೂ ಇಳಿ ಬರ್ತಾನೆ, ಆಯ್ತು ಅದು ಬೇಡ. ಈಗ ಸಗಣಿ ಹಾಕ್ಬಿಡ್ತು ನಿಮ್ಮ ಮಸ, ಆ ಸಗಣಿ ತಗೊಂಡು ಅದಕ್ಕೆ ಹುಲ್ಲು ಹಾಕಿದ ತಕ್ಷಣ ಅದು ಪಿಳ್ಳಾರ್ತೆ ಆಗೋದಿರ್ತಾನೆ. ಕೊನೆಗೆ ಏನೂ ಇಲ್ಲ ಅಂತ ಗಣೇಶನ್ಗೆ ನೀವು ಪೂಜೆ ಮಾಡ್ಬೇಕಾದ್ರೆ ಆ ಹುಲ್ಲಕ್ಕೆ, ಆ ಹುಲ್ಲಿಂದ ನೀವು ಅದನ್ನೇ ನೀವು ಬಹಳ ಇದು ಶ್ರೇಷ್ಠವಾದದ್ದು ಅಂತ ಹೇಳಕ್ಕಾಗ್ತಿರ್ತಾನೆ. ಹೆಂಗೆ ನೀವು ನಾನು ಹುಲ್ಕಡ್ಡಿ, ನಾನು ಸಣ್ಣ ಸಮಾಜ, ನಮಗೆ ಏನು ಆಗುದಿಲ್ಲ ಅಂತ ಭಾವನೆ ನಿಮ್ಮಲ್ಲಿ ಯಾವುದು ಕೂಡ ಬೇಡ. ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಕೆಲವರು ಎಲ್ಲರೂ ಏನೇನೋ ಮಾತಾಡ್ತಿದ್ರು, ನನಗೆ ಟೀಕೆ ಮಾಡ್ತಿದ್ರು, ಅಶೋಕ್ ಏನೋ ಟೀಕೆ ಮಾಡ್ತಿದ್ರು, ನನಗೆ ನನ್ನ ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. ನಾನು ಅದಕ್ಕೆ ಅವ್ರಿಗೆ ಪಕ್ಕದಲ್ಲಿ ಸಿದ್ದರಾಮಯ್ಯವರು ಕೂತಿದ್ರು. ಅಶೋಕ್ ಆದಾಗ ನಿಮ್ಗೂ ಒಂದು ಮಾತು ಹೇಳಿದೆ, ಅವರಪ್ಪ ನಾನು ಒಬ್ಬ ಇಲ್ಲ ಇಲ್ಲಿ, ನನ್ನ ಜೊತೆ ಯಾರಿದ್ದಾರೋ ಇಲ್ಲ ಅದನ್ನು ಚರ್ಚೆ ಬೇಡ, ನನ್ನ ಜೊತೆ ಇರೋರು ಸಿದ್ದರಾಮಯ್ಯ ಸೇರಿ ನನ್ನ ಜೊತೆ 100 ಜನ ಇದ್ದಾರೆ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಅಂದ್ರೆ ಒಬ್ಬ ಸರಿಯಾದಂತ ಒಬ್ಬ ಅದೃಷ್ಟಶಾಲಿ ಧೈರ್ಯಶಾಲಿ ಇದ್ರೆ ಅವರೇ ಮೆಜಾರಿಟಿ, ಮುಂದಾಳಕ್ಕೆ ಹೋಗೋನು, ಹಾಗೆಲ್ಲರೂ ಹಿಂದಕ್ಕೆ ಹೋಗ್ತಾರೆ. ಹಂಗೆ ನಿಮ್ಮಲ್ಲಿ ಸರಿಯಾಗಿ ಧೈರ್ಯದಿಂದ ನಾವು ಹಿಂದುಳಿದವರು ಅಂತ ಕೊನೆಗೆ ಎಲ್ಲ ಏನೇ ಕೆಲಸ ಮಾಡಿದ್ರು ಈ ಮೂರ್ತಿನ ಬೇರೆಯವ್ರ ಕೆಲ್ಕಿಂತಕ್ಕಾಯ್ತದ ಸಾಧ್ಯ? ಅಂದ್ರೆ ನಿಮ್ ಮೂಗ್ಬಟ್ನ ತಾಲಿನ ಬೇರೆಯವ್ರಿಗೆ ಮಾಡಕ್ಕಾಗ್ತದ? ಇವತ್ತು ಸೇರಿದ್ದೀರಪ್ಪ ನೀವು, ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, ಅವೆರಡು ಸೇರಿದ ತಕ್ಷಣ ಏನಾಯ್ತು? ಮಂತ್ರಾಕ್ಷತೆ ಆಯ್ತು. ಇವತ್ತು ಗಂಡು ಒಂದ್ ಕಡೆ ಇದೆ, ಹೆಣ್ಣು ಒಂದ್ ಕಡೆ ಇದೆ, ಎರಡು ಸೇರಿದ್ರೆ ಅಷ್ಟು ವಧುವರನಾಯ್ತು. ನೀವು ಯಾರು ಯಾವ ಜಾತಿ ಹುಟ್ಟಬೇಕು, ಯಾವ ಧರ್ಮ ಬಂದ ಹುಟ್ಟಬೇಕು ಅಂತ ನೀವು ಯಾರು ಅರ್ಜಿ ಹಾಕೊಳ್ಳಿಲ್ಲ. ನಿಮ್ಮ ತಂದೆ ತಾಯಿದಿರೋ ಅರ್ಜಿ ಹಾಕಲಿಲ್ಲ, ನೀವು ಅರ್ಜಿ ಹಾಕಲಿಲ್ಲ. ಕೆಲವರು ನನ್ನ ಧರ್ಮ ಬೇಡ ಅಂತ ವಾದ ಮಾಡ್ತಾರೆ, ನನಗೆ ಜಾತಿ ಬೇಡ ಅಂತ ವಾದ ಮಾಡ್ತಾರೆ, ಶ್ರೀಗಳಿದ್ದಾರೆ. ಆಯ್ತಪ್ಪ, ನೀವಿಬ್ರು ಸೇರಿ ಇವತ್ತು ಮದುವೆ ಆಗೋಗ್ತದೆ. ಇನ್ನೊಂದು ಜಾತಿಲಿ ಇರ್ತಾರೆ, ಇನ್ನೊಂದು ಜಾತಿಲಿ ಇರ್ತಾರೆ, ಇನ್ನೊಂದು ನಾನು ಸೌಶೇಖರ್ ಒಂದು ಜಾತಿಲಿ ಇರ್ತಾರೆ, ಇವರೊಂದು ಜಾತಿಲಿ ಇರ್ತಾರೆ. ಗಂಡು ಹೆಣ್ಣು ಮದುವೆ ಆಗೋಯ್ತು. ಆಗ ಮದುವೆ ಆದವ್ರಿಗೆ ಗಂಡು ಮಗುಗೆ ಹೆಸರಿಡ್ಬೇಕಲ್ಲ, ಹೆಸರಿಡ್ಬೇಕಾದ್ರೆ ನಾಮಕರಣ ಮಾಡ್ಬೇಕಲ್ಲ, ಇಲ್ಲ ಉಪನಯ ಮಾಡ್ಬೇಕಲ್ಲ, ಇಲ್ಲ ಜನವಾರ ಮಾಡ್ಬೇಕಲ್ಲ. ಯಾರು ಮಾಡೋದು? ಧರ್ಮ ಮಾಡೋದು. ಏನು ಧರ್ಮ ತಾನೇ ಮಾಡೋದು? ಉಪನಯ ಮಾಡೋದು, ಮೂಗು ಚುಚ್ಚೋದು, ಕಿವಿ ಚುಚ್ಚೋದು ಯಾರು ಚುಚ್ಚಾರೆ? ಏನು ನರ್ಸರಿ ಹೋಗೆಲ್ಲ ಕರ್ಕೊಂಡ್ಬಂದು ಕಿವಿ ಚುಚ್ಚಬೇಕಾಯ್ತದ ಬಸವರಾಜು? ಆಗುದಿಲ್ಲ. ಯಾರು ಮಾಡಬೇಕು ಅವರೇ ಮಾಡಬೇಕು. ನಾಮಕರಣ ಯಾರು ಮಾಡಬೇಕು ಅದು ಮಾಡಬೇಕು. ಆ ನಾಮಕರಣನೂ ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ ತಾನೆ, ಕಿವಿ ಚುಚ್ಚೋದು ಧಾರ್ಮಿಕವಾದ ಕಾರ್ಯಕ್ರಮ ತಾನೆ, ಜನವಾರ ಹಾಕೋದು, ಉಡ್ದಾರ ಹಾಕೋದು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮ. ಇವತ್ತು ನಾನು ಮಾಧ್ಯಮದಲ್ಲಿ ನಾನು ನೋಡ್ತಿದ್ದೆ, ಯಾರೋ ಈ ಜನವಾರ ತೆಗೀರಿ ಅಂತ ಹೇಳ್ತಾರೆ. ನಮ್ಮ ದಿನೇಶ್ ಗುಂಡೂರಾವ್ ಕರೆಕ್ಟಾಗಿ ಹೇಳಿದ್ದಾರೆ, ಜನವಾರನ ಯಾವುದು ಮುಟ್ಟಬಾರದು. ಅದು ಒಂದು ಶ್ರೇಷ್ಠವಾದಂಥ ಒಂದು ಭಾವನೆ, ಧರ್ಮ. ಅದಕ್ಕೆ ಯಾವ ನಾವು ಪೊಲೀಸು ಅದಕ್ಕೆ ಮುಟ್ಟು ತೆಗೆಸೋದನ್ನು ಎಕ್ಸಾಮ್ ಹೋಗ್ಬೇಕಾದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ. ಏನು ಈಗ ನಾನು ಉಡ್ದಾರ ಹಾಕ್ಕೊಂಡಿದ್ದೀನಿ, ನಾನು ಧರ್ಮ ಹಾಕ್ತಿಲ್ಲ, ನಾನು ಉಡ್ದಾರ ಹಾಕಿದ್ದೀನಿ, ಗಿಡಕ್ಕೆ ಆಗ್ತದ ಅದನ್ನ? ಎಲ್ಲೋ ಅದ್ರ ಹೊರಗಡೆ ದೇಶದಿಂದ ಬರ್ಬೇಕಾದ್ರೆ ಇನ್ನೊಂದು ಮೆಟ್ಲಿಗೆ ಇತ್ತು ಅಂತ ಅಂದ್ಬಿಟ್ಟು ತೆಗಿಸ್ತಾರೆ. ಅದು ಅವ್ರದ್ದೊಂದು ಲೆಕ್ಕಾಚಾರ, ಏನಾದ್ರು ಒಂದು ಹಾಕ್ಬಿಟ್ಟಿರ್ತದೆ. ಹಂಗೆ ನಮ್ಮ ಧರ್ಮನ ಈ ಸಂದರ್ಭದಲ್ಲಿ ನಾವು ಕಾಡ್ತೇವೆ. ಕೊನೆಗೆ ಆಯ್ತು, ನನಗೆ ಜಾತಿ ಬೇಡ, ಧರ್ಮ ಬೇಡ ಅಂತ ಹೇಳಿ ಇಬ್ರು ಲವ್ ಮಾಡಿ ಮದುವೆ ಮಾಡ್ತೀವಿ. ಆಚಾರ ಒಂದ್ ಕಡೆ, ಇನ್ನೊಬ್ಬರು ಒಂದ್ ಕಡೆ ಸೇರಿ ಮದುವೆ ಮಾಡ್ತೀವಿ. ಸೇರ್ಕೊಂಡಾದ ತಕ್ಷಣ ಆಯ್ತು, ಅವ್ರಿಗೆ ಮಕ್ಕಳು ಆಯ್ತು. ಕೊನೆಗೆ ಮಕ್ಕಳ ಕತೆ ಹೇಳಿದೆ.
ಅವನು ಸಾಯುವಾಗ ಸತ್ತ ಮೇಲೆ ಕೊನೆಗೆ ಅವನಿಗೆ ಉಳ್ಬೇಕು ಸುಡಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಧರ್ಮನೇ. ಏನು ಸ್ವಾಮಿ, ಅವನ ಸತ್ತವನ್ನ ನಿನ್ ಜಾತಿ ಬೇಡ ಅಂತ ಅವ್ನು ಹೇಳ್ಬಿಡ್ತಾನೆ, ಅವನು ನನ್ನ ಧರ್ಮ ಬೇಡ ಅಂತ ಹೇಳ್ತಾನೆ. ಕೊನೆಗೆ ಅದು ಉಡೋದು ಸುಡೋದು ತೀರ್ಮಾನ ಮಾಡೋದು ಯಾರು? ಹಿರಿಯರು ತಾನೇ ತೀರ್ಮಾನ ಮಾಡೋರು. ಹಿರಿಯರು ಯಾವ ಲೆಕ್ಕದಲ್ಲಿ ತೀರ್ಮಾನ ಮಾಡ್ತಾರೆ? ಧರ್ಮದಲ್ಲೇ ತೀರ್ಮಾನ. ಹಂಗೆ ಯಾರು ಕೂಡ ಧರ್ಮದಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜಾತಿಗಳು ಕೂಡ ಯಾರು ಕೂಡ ನೀವು ಬಿಡಿ ಅಂತ ನಾನು ಹೇಳಿಕೆ ಮಾಡ್ತೇನೆ. ಇಲ್ಲಿ ಹಿರಿಯರು ಏನು ಹೇಳಿದ್ದಾರೆ? ಮನೆ ಹುಷಾರು, ಮಠ ಹುಷಾರು. ನಿಮ್ಮ ಮನೆನೂ ಕಾಪಾಡಬೇಕು, ನಿಮ್ಮ ಮಠನೂ ಕಾಪಾಡಬೇಕು, ನಿಮ್ಮ ಜಾತಿನೂ ಕಾಪಾಡಬೇಕು, ನಿಮ್ಮ ಧರ್ಮನೂ ಕಾಪಾಡಬೇಕು. ಅದರಿಂದ ನೀವು ನಾನು ಕಡಿಮೆ ಜನಾಂಗ ಇದ್ದೀವಿ ಆ ಭಾವನೆ ಬೇಡ. ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದಂತ ಒಂದು ದೊಡ್ಡ ಸಮುದಾಯದ ಕೀರ್ತಿ ನಿಮ್ಗಿದೆಯಲ್ಲ, ಆ ಹೆಸರಿಗಿನ್ನ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಆಚಾರ್ಯಗಳಂತೂ ನಾವು ಇದನ್ನ ಟೈಮ್ ಲೆಕ್ಕ ಹಾಕೋಂಗಿಲ್ಲ, ಗುಳಿಕಾಲ ರಾಹುಕಾಲ ಇದೆಲ್ಲ ಲೆಕ್ಕ ಹಾಕೋಂಗಿಲ್ಲ. ವಿಶ್ವ ಸೃಷ್ಟಿ ಆದ್ಮೇಲೆ ಇವೆಲ್ಲ ಬಂದಿತ್ತು. ಟೈಮು, ಗಳಿಗೆ, ಲೆಕ್ಕಾಚಾರ, ಸೂರ್ಯ ಹುಟ್ಟೋದು ಮುಡುವುದೆಲ್ಲ ಹಂಗೆ ಬಂದು ಜ್ಯೋತಿ ಹಚ್ತೋ ನಾನು ಸ್ವಾಮಿಗಳೆಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನ ಸಂಪ್ರ ಜ್ಞಾನಶಕ್ತಿ ಸ್ವರೂಪಚ್ಚ ದೀಪ ಜ್ಯೋತಿ ಪ್ರಕಾಶ. ಸೊ ಹಂಗೆ ನಿಮ್ಮ ಬದುಕು ಇವತ್ತೇನು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರಲ್ಲ, ನಿಮಗೆ ಸರಿಯಾದ ರಕ್ತ, ನಿಮಗೆ ದೇವರು ಏನು ಸೃಷ್ಟಿ ಮಾಡಿ ಕೊಟ್ಟ, ಎಲ್ಲರ ಕೈಲೂ ಈಗ ದೊಡ್ಡ ದೊಡ್ಡ ಶ್ರೀಮಂತು ಆ ಜೈಲು ಕಾಸು ಅದೇನೇನೋ ಹೆಸರುಗಳೆಲ್ಲ ಸಂಸ್ಥೆಗಳೆಲ್ಲ ಇವೆ, ಎಲ್ಲವೆಲ್ಲ ದುಡ್ಡು ಮಾಡ್ತವ್ರೆ. ಕೊನೆಗೆ ಅಲ್ಲಿ ಕೆಲಸ ಮಾಡೋರು ನೀವೇ ತಾನೇ ಕೆಲಸ ಮಾಡೋರು, ಅದನ್ನೆಲ್ಲ ಸೃಷ್ಟಿ ಮಾಡೋರು. ಅವರೆಲ್ಲ ಅದನ್ನ ಆಭರಣನೆಲ್ಲ ತಯಾರು ಮಾಡೋ ಜನ, ಕೊನೆಗೆ ಅಲ್ಟಿಮೇಟ್ಲಿ ನೀವೇ ವ್ಯಾಪಾರ ಮಾಡೋರು, ದುಡ್ಡು ಮಾಡೋರು, ಇದನ್ನ ಸಂಪಾದನೆ ಮಾಡೋರು, ಎಕ್ಸ್ಪೋರ್ಟ್ ಮಾಡೋರು ಎಲ್ಲ ಬೇರೆ. ಆದ್ರೂ ಅದಕ್ಕೊಂದು ರೂಪ ಕೊಡ್ತಾ ಇರೋರು ನೀವೇ. ಹಂಗೆ ನೀವು ನನಗೆ ಏನು ಆಗುದಿಲ್ಲ, ನಾನು ಸಿಖ್ ಸಮಾಜ ಅಂತ ನೀವು ಯೋಚನೆ ಮಾಡಬಾರದು. ನಿಮ್ಗೆ ಸಿಗ್ತದೆ, ಏನೇನು ಅವಕಾಶ ಸಿಗ್ಬೇಕು, ಖಂಡಿತ ಸಮಾಜದಲ್ಲಿ ಗೌರವ ಸಿಗ್ತದೆ. ಸೊ ಅದರಿಂದ ಇವತ್ತು ಏನು ನಂಜುಂಡಿಯವರ ಏನು ಈ ಸಂಘಟನೆ ಇದೆ, ಇವತ್ತು ಈಗ ಕತ್ಲೆ ಆಗೋದು, ಕತ್ಲೆ ಆಗೋ ತಕ್ಷಣ ಸೂರ್ಯ ಮುಳುಗ, ನಾಳೆ ಸೂರ್ಯ ತಿರ್ಗಾ ಹುಟ್ಟಬೇಕಲ್ಲ, ಬೆಳಿಗ್ಗೆ ಹುಟ್ಟಲೇಬೇಕು, ತಿರ್ಗಾ ಸೂರ್ಯ ರತ್ತಿ ಮೇಲೆ ಬಂದೇ ಬರ್ತಾನಲ್ಲ. ಸಂಖ್ಯೆ ನಿಮ್ಮ ಸಮಾಜಕ್ಕೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಯಾರು ಕೂಡ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜದವರು ಕೊನೆಗೆ ನಿಮ್ಗೆ ಏನ್ ಗೌರವ ಕೊಡಬೇಕು ಕೊಡಲೇಬೇಕು. ಈ ಚೇರ್ ಮಾಡೋರು ನೀವೇ, ಈ ಟೇಬಲ್ ಮಾಡೋರು ನೀವೇ, ಗುಡಿ ಕೆತ್ತವರು ನೀವೇ, ಶಿಲೆ ಮಾಡೋರು ನೀವೇ. ಹಂಗೆ ವಿಶ್ವದಲ್ಲೇ ಒಂದು ನಿಮ್ಮದೇ ಆದಂತ ಒಂದು ಹೊಸ ಇತಿಹಾಸ ಬೇರೆ ಯಾವ ಸಮಾಜಕ್ಕಿಂತ ಕೂಡ ನಿಮ್ಮ ಸಮಾಜಕ್ಕೆ ಭಗವಂತ ಕೊಟ್ಟಿದ್ದಾರೆ. ಅದರಿಂದ ಆ ಭಗವಂತನಿಗೆ ನೀವು ಋಣಿ ಆದ್ರೆ ಸಾಕು, ಬೇರೆ ಯಾರಿಗೂ ಋಣಿ ಹಾಕ್ಬೇಡಿ. ನನಗೆ ಋಣಿ ಹಾಕ್ಬೇಡಿ, ಸೋಮಶೇಖರ್ ಋಣಿ ಹಾಕ್ಬೇಡಿ, ಯಾರಿಗೂ ಋಣಿ ಹಾಕ್ಬೇಡಿ. ಭಗವಂತನಿಗೆ ಋಣಿ ಆದ್ರೆ ಸಾಕು. ಇಂಥ ಸಮಾಜದಲ್ಲಿ ನಾನು ಹುಟ್ಟಿದ್ದೀನಲ್ಲ ಅಂತ ಪುರಂದರಸು ಒಂದ್ ಕಡೆ ಒಂದು ಮಾತಾಡ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದವ ನಾಮನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಂಗೆ ನಾನು ಈ ಒಂದು ಸಮಾಜದಲ್ಲಿ ಹುಟ್ಟಿದ್ದೀನಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ನೀವು ಬಹಳ ಸಂತೋಷದಿಂದ ಆತ್ಮವಿಶ್ವಾಸದಿಂದ ನೀವು ನಾನು ಇನ್ನೊಂದು ಮಾತು ಕೇಳ್ತಾ ಇರ್ತೀನಿ, ನೀವು ಹೊರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಏನ್ ಕೊಟ್ಟಿದ್ದಾನೆ? ಇದನ್ನು ನಿಮ್ಗೆ ಕೊಟ್ಟಿದ್ದಾನೆ. ಇಡೀ ಸಮಾಜವನ್ನು ಸೃಷ್ಟಿ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಾಗೆ ನಿಮ್ಮ ನಂಬಿಕೆಯನ್ನ ನೀವು ಕಳ್ಕೊಳ್ಬಾರ್ದು. ಸೊ ಅದರಿಂದ ಏನು ನಮ್ಮ ನಂಜುಂಡಿಯವರು, ನಮ್ಮ ಸ್ನೇಹಿತರು ಕೆಲವು ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಸಿದ್ದಪ್ಪಾಜಿ ದೇವಸ್ಥಾನದ ಬಗ್ಗೆ ಕೂಡ ಇಟ್ಟಿದ್ದಾರೆ. ನಾನು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಚಿಕ್ಕ ಹುಡುಗಿದ್ದಾಗ ನಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ತಂದೆ ಕರ್ಕೊಂಡು ಹೋಗೋದು, ಅದೇನು ಸಂಬಂಧನೋ ನಮ್ಮ ಅಪ್ಪನಿಗೂ ಸಿದ್ದಪ್ಪಾಜಿ ದೇವಸ್ಥಾನಕ್ಕೂ ಗೊತ್ತಿಲ್ಲ. ನಾನು ಕರ್ಕೊಂಡು ಸಂಗಮಕ್ಕೆ ಹೋಗಿ, ಸಂಗಮದಿಂದ ಹೋಗಿ, ಕಾವೇರಿ ಹೊಳೆಗೆ ಹೋಗಿ ನಡ್ಕೊಂಡು
ಹೋಗ್ತಾ ಇದೆ ಪ್ರಧಾನಿಯಿಂದ, ಏನು ಸಂಬಂಧ ಅಂತ ಗೊತ್ತಿಲ್ಲ. ಅದಾದಮೇಲೆ ಪ್ರತಿ ವರ್ಷ ಕೂಡ ನಾವು ಇದಾದ್ಮೇಲೆ ಸಂಕ್ರಾಂತಿ ಹಬ್ಬ ಪಾಲನೆಗೆ ಅಲ್ಲಿ ಪೂಜೆ ಮಾಡುವಂಥದ್ದು, ಅಲ್ಲಿ ಎಲ್ಲ ಬಲಿ ಕಡಿಯುವಂಥದ್ದು, ಎಲ್ಲರೂ ನಂಟುಗಳನ್ನ ಕಲಿಯುವ ಪದ್ಧತಿ ಇದೆ. ನಾವು ಕೊನೆ ದಿನಗಳಲ್ಲಿ ಅವರು ಜಮೀನು ಕೂಡ ತಂದು ಏನಾದರೂ ಇದನ್ನು ಮಾಡಬೇಕು ಅಂತೇಳಿ ಜಮೀನು ಕೂಡ ತಂದಿದ್ದಾರೆ. ಅದನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ. ನಾನು ಈಗ ಯಾವುದಾದ್ರು ಬೇರೆ ಸಂದರ್ಭದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನಾನು ಮಾತಾಡ್ತೇನೆ. ಸೊ ಅದರಿಂದ ಇವತ್ತು ಫಸ್ಟು ಗಂಡು ಹೆಣ್ಣು ಸೇರಿ ನಿಮ್ಮ ಕುಲ ನಿಮ್ಮ ಧರ್ಮ ಬಿಡಕ್ಕೆ ಹೋಗಬೇಡಿ. ರೈತವರಾಗೋ ನಿಮ್ಗೆ ಇಷ್ಟ ಯಾರು ಬಲವಂತದಿಂದ ಮಾಡ್ಬೋದು ಬೇಡ. ಏನು ಸಮಾಧಾನ ಆಗ್ತದೆ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಂದು ಗಂಡು ಒಂದು ಹೆಣ್ಣು ಇದ್ದೇ ಇರ್ತದೆ, ಒಂದು ಹೆಣ್ಣು ಒಂದು ಗಂಡು ಇದ್ದೇ ಇರ್ತದೆ. ಲೆಕ್ಕಾಚಾರ ಹಾಕ್ಕೊಡಿ. ಕೊನೆಗೆ ರಕ್ತ ಇದೆಯಲ್ಲ ನಮ್ಮಲ್ಲಿ ರಕ್ತ, ಆ ರಕ್ತ ಬೇರೆ ಕಡೆ ಎಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನೀವು ಬಿಡಕ್ಕೆ ಹೋಗಬೇಡಿ. ಈಗ ಯಾವುದೋ ದೇಶದಲ್ಲಿ ಅವ್ರು ಬಿಡಿಯೋ ಇರ್ತಾರಪ್ಪ, ಅಮೇರಿಕಾ ದೇಶದಲ್ಲಿ, ಇದರಲ್ಲಿ ನೀಗೋ ದೇಶದಲ್ಲಿ, ನಮ್ಮ ಆಫ್ರಿಕಾ ದೇಶದಲ್ಲಿ ಕಂಪಿರ್ತದೆ. ಅವ್ರಿಗೇನಾದ್ರು ಬೇರೆ ರಕ್ತದ ಬಣ್ಣ ಇದೆಯಾ? ಕೆಂಪೆ ತಾನೇ ಇರೋದು. ಅವ್ನ ಕಣ್ಣಲ್ಲಿ ನೀರು ಹಾಕ್ತಾನಲ್ಲ, ಆ ನೀರು ಅದು ಉಪ್ಪು ಏರ್ತಾನೆ, ಅದು ಅವನ ಬೆವರು ಉಪ್ಪು ಏರ್ತಾನೆ, ಬೇರೆ ಏನಿಲ್ವಲ್ಲ. ಸೊ ಅದಕ್ಕೆ ನಮ್ಮ ವೀರಗಂಗಾ ಧ್ವಜ ಹೇಳ್ತಾ ಇರೋದು, ಮಾನವ ಧರ್ಮಕ್ಕೆ ಜಯವಾಗಲಿ, ನೀವು ಮಾನವೀಯತೆಯಿಂದ ಬೆಳೆಯುವಂಥ ಒಂದು ಜನ. ಸೊ ಅದರಿಂದ ಇವತ್ತು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಂಥ, ವಿಶ್ವವನ್ನು ಪ್ರಕೃತಿ ನಿಯಮನ ಪ್ರಕೃತಿಗೆ ಒಂದು ಹೊಸ ರೂಪ ಕೊಟ್ಟಂಥ ಒಂದು ದೊಡ್ಡ ಸಮಾಜ ನೀವು. ಇವತ್ತು ನಾನು ಬಂದು ಸುಮಾರು 5-6 ಜನ ಶ್ರೀಗಳ ಮುಂದೆ ನಿಂತ್ಕೊಂಡು ವಧುವರರಿಗೆ ಒಳ್ಳೆಯದಾಗಲಿ, ನೀವು ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಂಡು ನಿಮ್ಮ ಹೊಸ ಜೀವನವನ್ನು ಕಟ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದ್ರೆ ಯಾರು ಬಲವಂತ ಮಾಡಬಾರ್ದು, ಆಯ್ಕೆ ಮಾಡ್ಕೊಳ್ಳಿ. ಒಟ್ಟೊಳಗೆ ನಿಮ್ಮ ಲೈನಲ್ಲಿ ನೀವು ಇರಿ, ತಪ್ಪೇನಿಲ್ಲ. ಇವತ್ತಿಲ್ಲ, ನೀವು ವರ್ಷಕ್ಕೆ 2 ಸತಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಈಗೆಲ್ಲ ವೆಬ್ಸೈಟು ಮತ್ತೊಂದೆಲ್ಲ ಮಾಡ್ತಾರೆ. ನಿಮ್ಮ ಇದನ್ನು ನೀವು ಕಾಪಾಡಿಕೊಂಡು ಹೋಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏಕಾದ ಸಂದರ್ಭ ಇದೆ, ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಆದರೂ ಕೂಡ ಇವತ್ತು ಎಷ್ಟೇ ನನಗೆ ಕೆಲಸ ಕಾರ್ಯ ಇದ್ದರೂ ಕೂಡ ನಂಜುಂಡಿಯವರ ಆಹ್ವಾನದ ಮೇರೆಗೆ ನಾನು ದೇವರಿಂದ ಬೆಳಗ್ಗೆ ಬಂದರೆ, ಅದಾದಮೇಲೆ ಬೇರೆ ಬೇರೆ ಇನ್ನೊಂದು ಕೆಲಸಗಳಿತ್ತು. ನಾನು ಬಂದು ನಿಮ್ಮನ್ನೆಲ್ಲ ಬಂದು ಭೇಟಿ ಮಾಡೋಂಥ ಒಂದು ಸಂದರ್ಭ ಇವತ್ತು ಸಿಕ್ಕಿದೆ. ನಿಜಪ್ಪ ಜೈ ಖಂಡಿತ ನಮಗೆ ಒಳ್ಳೇದು ಮಾಡ್ತಾನೆ. ಮುಂದಿನ ದಿನದಲ್ಲಿ ಕೆಲವರು ಏನೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಖಂಡಿತ ದೇವರು ನಿಮ್ಮೆಲ್ಲರ ಅನುಗ್ರಹದಿಂದ ಆಶೀರ್ವಾದದಿಂದ ಖಂಡಿತ ಅದನ್ನೆಲ್ಲ ಮಾಡಿಸುವಂಥ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಶುಭ ಹಾರೈಸಿ ಶ್ರೀಗಳ ಪಾದಗಳಿಗೆ ಮತ್ತೆ ನಾನು ನಮಸ್ಕಾರ ಅರ್ಪಿಸಿ, ನಮ್ಮ ಅಜ್ಜಯ್ಯನ ಬಗ್ಗೆ ಅವರು ಮಾತಾಡಿದ್ರು. ನಾನು ಏನಾದರೂ ಅಜ್ಜಯ್ಯನ ವಿಚಾರ, ಅಜ್ಜಯ್ಯ ನನಗೆ ಕೊಡ್ತಾರಂಥ ಮಾರ್ಗದರ್ಶನ, ಶಕ್ತಿ, ನಮ್ಮಿಂದ ಕೊಡ್ತಾರಂಥ ಸ್ಫೂರ್ತಿ, ಇದೆಲ್ಲ ಹೇಳಿದ್ರೆ ಅದು ದೊಡ್ಡ ಇತಿಹಾಸ. ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸೋದು ಮಾತ್ರ ಗೊತ್ತು. ಅದಕ್ಕೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನು ಯಾವುದಾದ್ರು ಸಂದರ್ಭದಲ್ಲಿ ಯಾವುದಾದ್ರು ರೂಪದಲ್ಲಿ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇಷ್ಟು ಮಾತ್ರ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.